ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೆಳಗಾವಿ ಮಹಾರಾಷ್ಟ್ರ ಹೋಗ್ತದನ, ನಾವು ಸೊಲ್ಲಾಪುರದಲ್ಲಿ ನಮ್ಮದು ದೊಡ್ಡದು ಫಂಕ್ಷನ್ ಮಾಡಿದರೆ ಸೊಲ್ಲಾಪುರ ನಮಗೆ ಬರ್ತದನ. ಎರಡೂ ಸುಮ್ಮನೆ ವ್ಯರ್ಥ ಲಾಭಗಳು. ಅದರಲ್ಲೂ MES ದವರು ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕೆಲವು ಮಂದಿಗೆ ಲಾಭ ಮಾಡ್ಕೊತಿರ್ಬೋದು ಮಹಾರಾಷ್ಟ್ರದ ಏಕೀಕರಣದ ಮೂಲಕ. ಅಲ್ಲಿ ಮಹಾರಾಷ್ಟ್ರದ ಗೌರ್ಮೆಂಟ್ದಿಂದ ಮತ್ತು ಮಹಾರಾಷ್ಟ್ರ ಗೌರ್ಮೆಂಟ್ಗೂ ಇದು ಒಂದು ಸ್ವಲ್ಪ ಬೇಕಾಗ್ತದೆ ಅವ್ರಿಗೂ. ಯಾಕಂದ್ರೆ ಅವ್ರಿಗೂ ಕೆಲವು ಸಮಸ್ಯೆಗಳು ಇರ್ತಾವೆ, ಆರ್ಥಿಕ ಸಮಸ್ಯೆಗಳು, ಬಡತನ, ಅದು ಇದು. ಅವು ಬಗೆಹರಿಸ್ತಾ ಇದ್ದಾಗ ಇಂಥ ಗೇಮ್ಗಳನ್ನ ಆಡ್ತಾ ಕೊಡ್ತಾರೆ. ಬೆಳಗಾವಿ ನಮ್ಮದು ಹೇಳಪ್ಪ ಜಾಲಾಜ್ಪಾಜಿ ಶುರು ಮಾಡ್ತಾರೆ, ಮಲ್ಸಗಾಸ್ತಾರೆ, ಏನೇನೋ ಗದ್ದೆ ಹಿಡ್ಸೋಕ್ಕೆ ಶುರು ಮಾಡ್ತಾರೆ. ತಮ್ಮ ಸೋಲುಗಳನ್ನು, ತಮ್ಮ ಆರ್ಥಿಕ ಸೋಲುಗಳನ್ನು ಈ ಒಂದು ಭಾಷಾ ಅವ್ರ ಪ್ರಾಂತ ನೆಲೆಗಟ್ಟಲೆ ಹಚ್ಚೋದು, ಧರ್ಮದ ನೆಲೆಗಟ್ಟಲೆ ಹಚ್ಚೋದು, ಜಾತಿ ನೆಲೆಗಟ್ಟಲೆ ಹಚ್ಚೋದು, ಇವೆಲ್ಲ ಈ ದೇಶಕ್ಕೆ ಭಾಳ ಇಲ್ಲಿವರೆಗೆ ಹಾನಿ ಮಾಡಿದಾವೆ. ಅಷ್ಟು ಅದೇನು ಸುಳ್ಳೇನಲ್ಲ. ಬೆಳಗಾವಿ ಈಗ ಆಲ್ರೆಡಿ ಕರ್ನಾಟಕದಲ್ಲದ, ವಿಧಾನಸಭೆನೂ ಆಗ್ಯದ, ವಿಧಾನಸೌಧವೂ ಅದ, ಎರಡನೇ ರಾಜಧಾನಿ ಬೆಳಗಾವಿ ಈಗ ಘೋಷಿಸಲ್ಪಟ್ಟದು. ನೀವು ಮಹಾಮೇಳವು ಮಾಡಿದ್ರೆ, ಪ್ರತಿ ವರ್ಷ ಬಂದು ದುಂಬಡಿ ಆಗಿದ್ರೆ, ಕರಾಳ ದಿನ ಆಚರಿಸಿದ್ರೆ ಏನಾಗುವುದೇನು? ನೀವು ಒಂದಿಷ್ಟು ಪೊಲೀಸರನ್ನು ಪಡೆದಿದ್ದೀರಿ, ಮತ್ತು ಮಹಾರಾಷ್ಟ್ರ ಮತ್ತು ಕನ್ನಡಿಗರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸ್ತೀರಿ. ಅಲ್ಲಿ ಅವ್ರ ಪಾಪ ಅವ್ರಿಗೂ ನೋಡಿರಿ ದೂರ ಮುಂಬೈದಿಂದ ಜನರಿಗೆ, ಅಥವಾ ಬದಿಯ ಇರುವಂಥ ಜನರಿಗೆ, ಕೊಲ್ಹಾಪುರದ ಇಂಟೀರಿಯರ್ ಏರಿಯಾದಲ್ಲಿದ್ದಂಥ ಜನರಿಗೆ, ಸಾಂಗ್ಲಿ ಇಂಟೀರಿಯರ್ ಏರಿಯಾದ ಜನರಿಗೆ ಇವರ ಮರಾಠಿಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಮಹಾರಾಷ್ಟ್ರದಾಗಿಂತಲೂ ನೆಮ್ಮದಿಯ ಬದುಕನ್ನು ಮರಾಠಿಗರಲ್ಲಿ ಸವಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಸುಭದ್ರ ಇದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಾರೆ, ವ್ಯಾಪಾರಿಗಳಿದ್ದಾರೆ, ಅಗ್ರಿಕಲ್ಚರ್ ಮಾಡೋರಿದ್ದಾರೆ, ಮರಾಠಿನೂ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಅವರೆಲ್ಲರೂ ಈಗ MES ಅದ ಹಂಗೆ ಹರ್ಕೊಂಡಿದ್ದಾರೆ. ಅವ್ರು ಸಾಕಪ್ಪ ಇವ್ರು ಸಹವಾಸ ಅನ್ನುವಂಗೆ. ಅದು MES ಗದ್ದ ಹಾಕ್ತಾನೆ. ಮಹಾಮೇಳ ಮಾಡಿ, ಮತ್ತೊಂದು ಮಾಡಿ, ನವಂಬರ್ 1 ಕರಾಳ ದಿನ ಆಚರಿಸ್ತೀನಿ, ಕಪ್ಪು ಪಟ್ಟೆ ಕಟ್ಕೊಂಡು ಅಡ್ಡಾಡಿದ್ನಿ. ಇವೆಲ್ಲ ಬೇಕಾ? ಆಲ್ರೆಡಿ 2 ರಾಜ್ಯಗಳು ಬಡತನದ